ಹಲೋ ಸ್ಟೂಡೆಂಟ್, ಶ್ರೀನಿವಾಸ್ ಐಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಾವು ಕರೆಂಟ್ ಅಫೇರ್ಸ್ ನಲ್ಲಿ ಎರಡು ಹೊಸ ಟಾಪಿಕ್ ನ ನೋಡ್ತಾ ಇದ್ದೀವಿ. ಮೊದಲನೆಯ ಟಾಪಿಕ್ ಬಂದ್ಬಿಟ್ಟು ನೋಡಿ, ಆದಿವಾನಿ, ಇಂಡಿಯಾಸ್ ಫಸ್ಟ್ ಎಐ ಪವರ್ಡ್ ಟ್ರೈಬಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತಂದ್ರೆ ಆ, ಏನಪ್ಪಾ ಅಂತಂದ್ರೆ ಆದಿವಾನಿ ಭಾರತದ ಮೊದಲ ಆದಿವಾಸಿ ಭಾಷೆಗಳಿಗಾಗಿ ನಿಯಮಿತ ಎಐ ಆಧಾರಿತ ಅನುವಾದ ಮಾಡುವಂತ ಒಂದು ಎಐ ಟ್ರಾನ್ಸ್ಲೇಟರ್ ಅಂತ ಹೇಳ್ಬೋದು. ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನೋಡಿ, ಟ್ರೈಬಲ್ ಏರಿಯಾಸ್ ಅಂದ್ರೆ ಬುಡಕಟ್ಟು ಜನಾಂಗದವರು ಏನಿರ್ತಾರೆ, ಅವರು ಯಾವ ಭಾಷೆಯನ್ನ ಮಾತಾಡ್ತಾರೆ ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಆ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಂಡು, ಆ ಭಾಷೆನ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗತ್ತಪ್ಪ ಅಂತಂದ್ರೆ ನೋಡಿ, ಅವರ ಸಮಸ್ಯೆಗಳಿಗೆ ನಾವು ಸ್ಪಂದನೆಯನ್ನ ನೀಡಬಹುದು, ಅವರ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೋಬಹುದು. ಈ ಒಂದು ನಿಟ್ಟಿನಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಮೊದಲ ಬಾರಿಗೆ ಒಂದು ಎಐ ಆಧಾರಿತ ಟ್ರಾನ್ಸ್ಲೇಟರ್ ಅಂತ ಹೇಳ್ತೀವಿ, ಅನುವಾದಕ ಅಂತ ಹೇಳ್ತೀವಿ ಅಥವಾ ಅನುವಾದಕ ಅಂತ ಹೇಳ್ತೀವಿ. ಅದನ್ನ ನಾವು ಏನ್ ಮಾಡಿದೀವಿ ಅಂತಂದ್ರೆ ತಯಾರು ಮಾಡಿದೀವಿ. ಇದರಿಂದ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಅದನ್ನ ನಾವು ಜನಜಾತಿ ಜನಜಾತಿ ವ್ಯವಹಾರಗಳ ಸಚಿವಾಲಯದವರು ಪ್ರಮುಖ ತಂತ್ರಜ್ಞಾನ ಸಂಸ್ಥೆಗಳ ಸಂಯೋಜನೆಯಿಂದ ಇದನ್ನ ಆರಂಭಿಸಿದ್ದಾರೆ. ಸೊ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಹೇಳ್ತೀವಿ. ಇದನ್ನ ಅವ್ರು ಏನ್ ಮಾಡಿದ್ದಾರೆ, ಕೊಲಾಬರೇಷನ್ ವಿತ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಸೊ ನೋಡಿ, ಜನಜಾತಿ ವ್ಯವಹಾರಗಳ ಸಚಿವಾಲಯ ಅಂತಂದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಟ್ರೈಬಲ್ಸ್, ಇದನ್ನ ನಾವು ಪ್ರಮುಖ ತಾಂತ್ರಿಕ ಸಂಸ್ಥೆಗಳ ಸಹಯೋಗದಿಂದ ಇದನ್ನ ನಾವು ಏನ್ ಮಾಡಿದ್ದೀವಿ, ಆರಂಭಿಸಿದ್ದೇವೆ. ಓಕೆ, ಇದನ್ನ ನಾವು ಟ್ರಾನ್ಸ್ಲೇಟರ್ ಮಾಡಿದ್ದೇವೆ. ನೋಡಿ, ಇದೇನಾಗುತ್ತೆ, ಆದಿವಾಸಿ ಭಾಷೆಗಳೇನಿದೆ ಅಥವಾ ನಿಮ್ಮ ಬುಡಕಟ್ಟು ಜನಾಂಗದ ಭಾಷೆಗಳೇನಿವೆ ಅವನ್ನೆಲ್ಲ ನಾವು ಅನುವಾದ ಮಾಡಬೇಕು. ಯಾಕಂದ್ರೆ ಅದನ್ನ ಅನುವಾದ ಮಾಡಿದ್ರೆ ಅವರ ಸಮಸ್ಯೆಗಳು ಏನಿದೆ ಅದು ನಮಗೆ ಅರ್ಥ ಆಗುತ್ತೆ, ಅವರ ಸಮಸ್ಯೆಗಳಿಗೆ ನಾವು ಸ್ಪಂದನೆಯನ್ನ ನಾವೇನ್ ಮಾಡಬಹುದು, ನೀಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದೀವಿ, ಈ ಒಂದು ಆದಿವಾಸಿ ಅನ್ನೋ ಒಂದು ಆಪ್ ಅನ್ನ ನಾವು ಡೌನ್ಲೋಡ್ ಮಾಡಿದೀವಿ ಅಥವಾ ಟ್ರಾನ್ಸ್ಲೇಟರ್ನ ನಾವು ಸಂಸ್ಥೆ ಸ್ಥಾಪನೆಯನ್ನ ಮಾಡಿದ್ದೀವಿ. ಸೊ ಆದಿವಾನಿ is the India's first AI powered translators for the tribal language, launched by the Ministry of Tribal Affairs in collaboration with top technical institutions. So basically what we're trying to do here is there is a AI powered translator which is going to translate the tribal languages. So we all know we have a lot of tribal areas in our country and we need to understand what are their issues and what are their problems. So in that case what we are trying to do here is we are trying to give them some kind of show them the languages and understand their languages. So we will be able to understand their languages because AI is translating their language into the proper language, maybe probably English, Kannada, Hindi, whatever. And we will be able to understand their issues and we will be able to solve them. Like this, we will be able to have more inclusion in the society, right? So ಪ್ರಮುಖ ವೈಶಿಷ್ಟ್ಯಗಳು ಏನಿದೆ ನೋಡಿ, ಇದು ಏನಾಗುತ್ತಪ್ಪ ಅಂತಂದ್ರೆ ಬ್ರಿಡ್ಜ್ ಕಮ್ಯುನಿಕೇಶನ್ ಗ್ಯಾಪ್ ಅಂತಂದ್ರೆ ನಮ್ಮ ಸಂವಹನೆ ಅಂತರವೇನಿದೆ ಅಂತಂದ್ರೆ ನಮ್ಮ ಸಂಭಾಷಣೆ ಅಂತರ ಏನಿದೆ ಅಥವಾ ಕಮ್ಯುನಿಕೇಶನ್ ಅಂತರ ಏನಿದೆ ಅದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ಬಹುದು. ಓಕೆ, ಅದಷ್ಟೇ ಅಲ್ಲದೆ ಏನಾಗುತ್ತೆ, ಪ್ರಿಸರ್ವ್ ಎಂಡೇಂಜರ್ಡ್ ಟ್ರೈಬಲ್ ಲ್ಯಾಂಗ್ವೇಜಸ್ ಅಂತಂದ್ರೆ ನಾಶವಾಗುತ್ತಿರುವಂತ ಜನಜಾತಿ ಭಾಷೆಗಳೇನಿವೆ, ನಾಶವಾಗುತ್ತಿರುವಂತ ಬುಡಕಟ್ಟು ಜನಾಂಗದ ಭಾಷೆಗಳೇನಿವೆ ಅದನ್ನ ನಾವು ಇಲ್ಲಿ ಏನ್ ಮಾಡಬಹುದು, ಸಂರಕ್ಷಣೆಯನ್ನ ಮಾಡಬಹುದು. ಮತ್ತೆ ಶಿಕ್ಷಣ, ಆರೋಗ್ಯ ಹಾಗೂ ಆಡಳಿತ ಸೇವೆಗಳ ಸಮಾನ ಪ್ರವೇಶ ಇವನ್ನ ಇಲ್ಲಿ ನಾವೇನ್ ಮಾಡ್ಬೋದು, ಕೊಡಬಹುದು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಾವು ಮಾಡ್ತಾ ಇದ್ದೀವಿ. ನೋಡಿ, ಪ್ರಿಸರ್ವ್ ಎಂಡೇಂಜರ್ಡ್ ಟ್ರೈಬಲ್ ಲ್ಯಾಂಗ್ವೇಜ್, ಸಪೋರ್ಟ್ ಇನ್ಕ್ಲೂಷನ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ಈ ಸಮಾಜದವರು, ನಮ್ಮ ಸಮಾಜದಲ್ಲಿ ಈ ಒಂದು ಬುಡಕಟ್ಟು ಜನಾಂಗದವರಾಯ್ತು ಅಥವಾ ಜನಜಾತಿಯ ಭಾಷೆಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾಶವಾಗದಂತೆ ಅದನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ಅವರಿಗೆ ಶಿಕ್ಷಣ ಆಯ್ತು, ಆರೋಗ್ಯ ಆಯ್ತು, ಆಡಳಿತವನ್ನ ನಾವು ಹೇಗೆ ಅವರಿಗೆ ತಲುಪಿಸ್ಬೇಕು ಅನ್ನೋದನ್ನ ಕೂಡ ಇಲ್ಲಿ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಅಥವಾ ಅರಿವಾಗುತ್ತೆ. ಯಾಕೆಂತಂದ್ರೆ ಅವ್ರು ಏನ್ ಹೇಳ್ತಾ ಇದ್ರ ಅಂತ ನಮಗೆ ಗೊತ್ತೇ ಆಗಿಲ್ಲ ಅಂತಂದ್ರೆ ನಾವು ಅವ್ರಿಗೆ ಹೇಗೆ ಸಹಾಯ ಮಾಡಕ್ಕಾಗತ್ತೆ ಅಲ್ವಾ? ಸೊ ಇವಾಗ ನಾವು ಅವ್ರು ಏನ್ ಹೇಳಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಅವ್ರಿಗೆ ಶಿಕ್ಷಣವನ್ನ ಕೊಡ್ಬೋದು, ಅವ್ರಿಗೆ ಆರೋಗ್ಯದ ವ್ಯವಸ್ಥೆಗಳನ್ನ ನಾವು ಮಾಡ್ಬೋದು, ಆಡಳಿತದ ಸೇವೆಗಳನ್ನ ಅವ್ರಿಗೆ ಏನ್ ಮಾಡ್ಬೋದು, ಸಲ್ಲಿಸಬಹುದು. ಈ ಎಲ್ಲವನ್ನ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಒಂದು ಆದಿವಾನಿಯ ಆಪ್ ಇಂದ ಮಾಡ್ಬೋದು ಅಥವಾ ಆದಿವಾನಿಯಿಂದ ನಾವು ಮಾಡ್ಬೋದು. ಅದಷ್ಟೇ ಅಲ್ಲದೆ ನೋಡಿ, ತಂತ್ರಜ್ಞಾನ, ಟೆಕ್ನಾಲಜಿ, ಯಾವ ಟೆಕ್ನಾಲಜಿನ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಯೂಸಸ್ ಅಡ್ವಾನ್ಸ್ಡ್ ಎಐ ಮಾಡೆಲ್ಸ್ ಅಂತಂದ್ರೆ ನೋ ಲ್ಯಾಂಗ್ವೇಜ್ ಲೆಫ್ಟ್ ಬಿಹೈಂಡ್ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಎಐ ಮಾಡೆಲ್ ನ ಯೂಸ್ ಮಾಡ್ತಾ ಇದೀವಿ. ಎಐ ಮಾಡೆಲ್ ಯೂಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ ನೋ ಲ್ಯಾಂಗ್ವೇಜ್ ಲೆಫ್ಟ್ ಬಿಹೈಂಡ್ ಅಂತಂದ್ರೆ ಯಾವುದೇ ಭಾಷೆಯನ್ನ ನಾವು ಉಳಿದಿಲ್ಲ ಅನ್ನೋದನ್ನ, ಅಂಡ್ ಇಂಡಿಕ್ ಟ್ರಾನ್ಸ್ ಟು ಅಡಾಪ್ಟ್ ಸ್ಪೆಷಲಿ ಫಾರ್ ಲೋ ಸೋರ್ಸ್ ಲ್ಯಾಂಗ್ವೇಜಸ್ ಅಂತಂದ್ರೆ ಇದು NLLB ಅಂತಂದ್ರೆ ನೋಡಿ, NLLB ಅಂತಂದ್ರೆ ಇಲ್ಲಿ ಬರೋದು ನೋ ಲ್ಯಾಂಗ್ವೇಜ್ ಲೆಫ್ಟ್ ಬಿಹೈಂಡ್ ಅಂತ ಹೇಳ್ತೀವಿ ಅಥವಾ ಟ್ರಾನ್ಸ್ ಇಂಡಿಯಾ 2 ಇಂತ ಅನ್ನುವಂಥದ್ದನ್ನ ನಾವೇನ್ ಮಾಡ್ತಾ ಇದೀವಿ, ಅದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ತರ ನಾವು ಈ ಒಂದು ತಂತ್ರಜ್ಞಾನವನ್ನ ನಾವಿಲ್ಲಿ ಉಪಯೋಗಿಸ್ಕೊಂಡು ಇದನ್ನ ನಾವು
ಮುಂದೆ ಒರೆಸ್ತಾ ಇದ್ದೀವಿ. ಕಾರ್ಯಕ್ರಮ ನೋಡಿ ಅಥವಾ ಕಾರ್ಯಕ್ಷಮತೆಯನ್ನು ನೋಡಿ, ಫಂಕ್ಷನಾಲಿಟಿ. ದ ಪ್ಲಾಟ್ಫಾರ್ಮ್ ಸಪೋರ್ಟ್ಸ್ ರಿಯಲ್ ಟೈಮ್ ಟೆಕ್ಸ್ಟ್ ಟು ಸ್ಪೀಚ್ ಟ್ರಾನ್ಸ್ಲೇಟರ್ ಇನ್ಕ್ಲೂಡಿಂಗ್ ಟೆಕ್ಸ್ಟ್ ಟು ಟೆಕ್ಸ್ಟ್, ಟೆಕ್ಸ್ಟ್ ಟು ಸ್ಪೀಚ್, ಸ್ಪೀಚ್ ಟು ಟೆಕ್ಸ್ಟ್ ಅಂಡ್ ಸ್ಪೀಚ್ ಟು ಸ್ಪೀಚ್. ಅಂತಂದ್ರೆ ಈ ವೇದಿಕೆ ಏನ್ ಮಾಡತ್ತಪ್ಪ ಅಂತಂದ್ರೆ ನೀವ್ ಏನ್ ಹೇಳ್ತಾ ಇದ್ದೀರಾ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅದನ್ನ ರಿಯಲ್ ಟೈಮ್ ಅಂತಂದ್ರೆ ಅವಾಗಿಂದ ಅವಾಗ್ಲೇ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಇದು ವಾಟ್ಸಪ್ ಅಲ್ಲಿ ಸಿಗುತ್ತೆ. ವಾಟ್ಸಪ್ ಅಲ್ಲಿ ನೀವು ನೋಡಿ ಟೆಕ್ಸ್ಟ್ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ವಾಯ್ಸ್ ನೋಟ್ ಕಳ್ಸೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನೀವು ಟೈಪ್ ಮಾಡಕ್ ಹೋದಾಗ ನಿಮಗೆ ಒಂದು ಈ ತರ ಆಪ್ಷನ್ ಬರುತ್ತೆ. ಓಕೆ, ಅಂತಂದ್ರೆ ಅದು ವಾಯ್ಸ್ ನೀವ್ ಏನ್ ಹೇಳ್ತಿರೋ ಅದು ಟೈಪ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹಾಯ್ ಕಾವೇರಿ ಅಂತ ಹೇಳಿದ್ರೆ ಇಲ್ಲಿ ಹಾಯ್ ಶ್ರೀನಿವಾಸ್ IAS ಅಕಾಡೆಮಿ ಅಂತ ಟೈಪ್ ಆಗುತ್ತೆ. ನಾನು ಹಾಯ್ ಶ್ರೀನಿವಾಸ್ IAS ಅಕಾಡೆಮಿ ಅಂತ ಹೇಳಿದ್ರೆ ಹಾಯ್ ಶ್ರೀನಿವಾಸ್ IAS ಅಕಾಡೆಮಿ ಅಂತ ಟೈಪ್ ಆಗ್ತಾ ಹೋಗುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಧ್ವನಿ ಅನುವಾದನೆ ಆಗ್ತಾ ಇದೆ. ಪಟ್ಟೆ ಅಂತಂದ್ರೆ ನೋಡಿ ಟೆಕ್ಸ್ಟ್ ಮತ್ತೆ ಧ್ವನಿ ಅನುವಾದನೆ ಆಗ್ತಾ ಇದೆ, ಇದನ್ನ ಬೆಂಬಲಿಸ್ತಾ ಇರುತ್ತೆ. ಪಟ್ಟೆಯಿಂದ ಪಟ್ಟೆಗೆ ಅಂತಂದ್ರೆ ಟೆಕ್ಸ್ಟ್ ಟು ಟೆಕ್ಸ್ಟ್ ಅಂತ ಹೇಳ್ತೀವಿ. ಪಟ್ಟೆಯಿಂದ ಪಟ್ಟೆಗೆ, ಪಟ್ಟೆಯಿಂದ ಧ್ವನಿಗೆ, ಧ್ವನಿಯಿಂದ ಪಟ್ಟೆಗೆ ಮತ್ತು ಧ್ವನಿಯಿಂದ ಧ್ವನಿ ರೂಪಾಂತರ ಕೂಡ ಇದೇನ್ ಮಾಡುತ್ತೆ ಮಾಡಕ್ಕೆ ಸಾಧ್ಯತೆ ಇದೆ ಇಲ್ಲಿಂದ. ಓಕೆ, ನೋಡಿ OCR ಅಂಡ್ ಟೂಲ್, OCR ಮತ್ತು ಉಪಕ್ರಮಗಳು. ಇಟ್ ಇನ್ಕ್ಲೂಡ್ಸ್ OCR ಫಾರ್ ಡಿಜಿಟಲ್ ಮನುಸ್ಮೃತೀಸ್ ಆರ್ ಮನುಸ್ಕ್ರಿಪ್ಟ್ಸ್ ಅಂಡ್ ಟೂಲ್ಸ್ ಟು ಕ್ರಿಯೇಟ್ ಬೈಲ್ಯಾಂಗ್ವಲ್ ಟ್ರೈಬಲ್ ಡಿಕ್ಷನರಿ. ಅಂತಂದ್ರೆ ನಾವು OCR ಅಂತ ಹೇಳ್ತೀವಿ, ಆಪ್ಟಿಕಲ್ ರೆಸಲ್ಯೂಷನ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದು ಕೂಡ ಇರುತ್ತೆ ಅಲ್ಲಿ. ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ಆ ಜನಾಂಗದವರು ಯಾವ ಭಾಷೆ ಅವರ ಟೆಕ್ಸ್ಟ್ ಏನಿದೆ, ಮನುಸ್ಮೃತಿ ಅಂತ ಏನಿದೆ ಇವಾಗ ಆ ಭಾಷೆಯಲ್ಲಿ ಅವ್ರು ಬರ್ದಿರ್ತಾರೆ, ಅದನ್ನ ನಾವು ಅನಲೈಸ್ ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ನಾವು OCR ಅಂತ ಹೇಳ್ತೀವಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ. OCR ಅಂತಂದ್ರೆ ನೋಡಿ ಆಪ್ಟಿಕಲ್ ಕ್ಯಾರೆಕ್ಟರ್ ಅಂತಂದ್ರೆ ಯಾವ ಅಕ್ಷರವನ್ನ ಅವರು ಬರ್ದಿದ್ದಾರೆ ಅದನ್ನ ನಾವು ಕಂಡು ಹಿಡಿಯೋದಕ್ಕೆ ಆಪ್ಟಿಕಲ್ ಫೈಬರ್ ರೆಕಗ್ನೈಸೇಷನ್ ಅಂತ ಹೇಳ್ತೀವಿ. ಇದನ್ನ ಕೂಡ ನಾವು ಏನ್ ಮಾಡ್ತಾ ಇದೀವಿ, ತಗೊಳ್ತಾ ಇದೀವಿ. ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅವರ ಪುಸ್ತಕ ಏನಿದೆ ಅದನ್ನ ನಾವು ಡಿಜಿಟಲ್ ಆಗಿ ಸೇವ್ ಮಾಡಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಬೈಲ್ಯಾಂಗ್ವಲ್ ಟ್ರೈಬಲ್ ಡಿಕ್ಷನರೀಸ್ ಅಂತಂದ್ರೆ ನಮಗೆ ಎರಡು ಲ್ಯಾಂಗ್ವೇಜ್ ಅಂತಂದ್ರೆ ಇವಾಗ ಅವರ ಭಾಷೆಯಲ್ಲಿ ಒಂದು ಡಿಕ್ಷನರಿ ಇರುತ್ತೆ, ಆಮೇಲೆ ನಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೂಡ ನಮಗೆ ಒಂದು ಡಿಕ್ಷನರಿ ಇರುತ್ತೆ. ಓಕೆ, ಇದನ್ನ ನಾವು ಏನ್ ಮಾಡ್ತಾ ಇದೀವಿ, OCR ಟೂಲ್ಸ್ ನ ಉಪಯೋಗ ಮಾಡಿಕೊಂಡು ನಾವು ಅದನ್ನ ಟ್ರಾನ್ಸ್ಲೇಟ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಅದಷ್ಟೇ ಅಲ್ಲದೆ ಕಾಂಟೆಂಟ್ ಸಪೋರ್ಟ್, ವಿಷಯ ಬೆಂಬಲ. ಆದಿವಾನಿ ಪ್ರೊವೈಡ್ಸ್ ಲ್ಯಾಂಗ್ವೇಜ್ ಲರ್ನಿಂಗ್ ಮಾಡೆಲ್ಸ್ ಅಂಡ್ ಗವರ್ಮೆಂಟ್ ಅಡ್ವೈಸರಿ ಇನ್ಕ್ಲೂಡಿಂಗ್ PM ಸ್ಪೀಚ್ ಇನ್ ಟ್ರೈಬಲ್ ಲ್ಯಾಂಗ್ವೇಜಸ್ ಆಲ್ಸೋ. ಅಂತಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು, ಪ್ರಧಾನಿ ಅವರು ಯಾವ್ದಾದ್ರು ಭಾಷಣವನ್ನ ಕೊಟ್ರೆ ಅಂತ ಭಾಷಣ ಸೇರಿದಂತೆ ಸರ್ಕಾರದ ಸಲಹೆಗಳೇನಿದೆ ಅದನ್ನ ನಾವೇನ್ ಮಾಡ್ತಾ ಇದೀವಿ, ಜನಜಾತಿಯ ಭಾಷೆಗಳಲ್ಲಿ ಅದನ್ನ ಒದಗಿಸ್ಕೊಡ್ತಾ ಇದ್ದೀವಿ. ಇವಾಗ ನೋಡಿ ಏನಾಗುತ್ತೆ, ಪಾಪ ಅವ್ರಿಗೆ ಅಲ್ಲಿರುವಂತ ಬುಡಕಟ್ಟು ಜನಾಂಗದವರಿಗೆ ಅವರಿಗೆ ಅವರದೇ ಆದ ಭಾಷೆ ಬರ್ತಾ ಇರುತ್ತೆ. ನಮ್ಮ ಹಿಂದಿ ಆಯ್ತು ಅಥವಾ ಕನ್ನಡ ಆಯ್ತು ಅಥವಾ ಇಂಗ್ಲಿಷ್ ಬರ್ತಾ ಇರೋದಿಲ್ಲ. ಅಂತದಿದ್ದಾಗ ನಾವೇನ್ ಮಾಡ್ತಿದೀವಿ ಅಂದ್ರೆ ನಮ್ಮ ಸರ್ಕಾರದ ಯಾವುದೇ ಸ್ಕೀಮ್ಸ್ ಇದೆ, ಏನಂತ ಹೇಳ್ತೀರಾ, ಬಿಲ್ಸ್ ಇವೆ, ಅವನ್ನೆಲ್ಲವನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವ್ರಿಗೆ ಹೇಳ್ಬೇಕಾಗತ್ತೆ. ಇಲ್ಲ ನಿಮ್ಗೆ ಗೊತ್ತಿದೆ ನಮ್ಮ ಪ್ರಧಾನಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಭಾಷಣಗಳನ್ನ ಮಾಡ್ತಾ ಇದ್ರೆ ಅದನ್ನೆಲ್ಲವನ್ನ ನಾವು ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಭಾಷೆಯಲ್ಲಿ ಹೇಳಿದ್ರೆ ಅದು ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗೆ ಸರ್ಕಾರದ ಸಲಹೆಗಳೇನಿದೆ ಅದನ್ನ ಕೂಡ ನಾವು ಏನ್ ಮಾಡ್ಬೋದು, ಅವರಿಗೆ ಹೇಳ್ಬಹುದು ಅವರ ಭಾಷೆಯಲ್ಲಿ ಈ ಒಂದು ಆದಿವಾನಿಯಿಂದ. ನೋಡಿ ಸಪೋರ್ಟೆಡ್ ಲ್ಯಾಂಗ್ವೇಜ್, ಯಾವ ಯಾವ ಲ್ಯಾಂಗ್ವೇಜ್ ಇದೆ ನೋಡಿ. ಇನ್ ಇಟ್ಸ್ ಬೀಟಾ ರಿಲೀಸ್ ಅಂತಂದ್ರೆ ಇವಾಗ ರಿಲೀಸ್ ಆಗಿರೋ ಬೀಟಾ ಏನ್ ರಿಲೀಸ್ ಆಗಿದೆ ಆ ಆದಿವಾನಿಯ 4 ಭಾಷೆಗಳನ್ನ ಅದು ಏನ್ ಮಾಡ್ತಾ ಇದೆ ಅಂದ್ರೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ಶಾಂತಲಿ, ಒಂದು ಬಂದ್ಬಿಟ್ಟು ನೋಡಿ ಶಾಂತಲಿ, ಇನ್ನೊಂದು ಬಂದ್ಬಿಟ್ಟು ಬೀಲಿ, ಆಮೇಲೆ ವಿ ಹ್ಯಾವ್ ಮುಂಡಾರಿ ಅಂಡ್ ಗೋಂಡಿ ಅಥವಾ ಗೊಂಡಿ. ಈ 4 ಭಾಷೆಗಳನ್ನ ಸೇರಿದಂತೆ 4 ಪ್ರಮುಖ ಜನಜಾತಿ ಭಾಷೆಗಳನ್ನ ಇದೇನ್ ಮಾಡ್ತಾ ಇದೆ, ಬೆಂಬಲಿಸ್ತಾ ಇದೆ. ಅಡಿಷನಲ್ ಲ್ಯಾಂಗ್ವೇಜಸ್ ಲೈಕ್ ಕೋಯಿ ಅಂಡ್ ಗಾರೋ ಆರ್ ರೀಸೆಂಟ್ಲಿ ಅಂಡರ್ ಡೆವಲಪ್ಮೆಂಟ್. ಅಂತಂದ್ರೆ ಇನ್ನೂ ಬೇರೆ ಕುವಿ ಮತ್ತೆ ಗಾರೋ ಅನ್ನೋ ಭಾಷೆಗಳನ್ನು ಕೂಡ ನಾವು ಏನ್ ಮಾಡ್ತಾ ಇದೀವಿ, ಟ್ರಾನ್ಸ್ಲೇಟ್ ಮಾಡಕ್ಕೆ. ಅದು ಇನ್ನೂ ಅಭಿವೃದ್ಧಿಯ ಏನಂತ ಹೇಳ್ತಿದ್ದೀರಾ ಸ್ಥಾನದಲ್ಲಿದೆ, ಇನ್ನೂ ಅದು ಅಭಿವೃದ್ಧಿಗೊಂಡಿಲ್ಲ, ಅಂಡರ್ ಡೆವಲಪ್ಮೆಂಟ್ ಅಂತ ಇದೆ. ಇದು ಇನ್ನೂ ಮಾಡ್ಬೇಕಾಗಿರೋದು. ಇವಾಗ 4 ಭಾಷೆಗಳನ್ನ ನಾವು ಮಾಡಿದ್ದೇವೆ, ಇನ್ನು 2 ಭಾಷೆಗಳನ್ನ ನಾವು ಮಾಡ್ತಾ ಇದ್ದೇವೆ, ಇನ್ನು ಮುಂದೆ ಬರುತ್ತೆ ಅದು. ಓಕೆ, ಅವೈಲಬಿಲಿಟಿ, ಲಭ್ಯತೆ ನೋಡಿ. ಇದನ್ನ ಆಕ್ಸೆಸಿಬಲ್ ಥ್ರೂ ವೆಬ್ ಪೋರ್ಟಲ್ ಅಂತಂದ್ರೆ ನೀವು ಹೇಗೆ ಮಾಡ್ಬೋದು, ಇದನ್ನ adivani.tribal.com ಹೋಗಿ ಮೊಬೈಲ್ ಆಪ್ ನ ಕೂಡ ಬೀಟಾ ವರ್ಜನ್ ಕೂಡ ನೀವೇನ್ ಮಾಡ್ಬೋದು, ಆಂಡ್ರಾಯ್ಡ್ ಮತ್ತೆ iOS ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಈಗ ಇನ್ನೊಂದು ಹೊಸ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಏನಿದೆಪ್ಪ ಅಂತಂದ್ರೆ ನೋಡಿ, ಇಂಡಿಯನ್ ಲಾಸ್ಟ್ 18 times more forest than it gained IIT Bombay. ನೋಡಿ, an IIT Bombay led study published in 2025 reveals that India suffered a massive net loss of forest between
2015 to 2019 ಅಂತಂದ್ರೆ ಏನಾಗಿದೆ ಅಂತಂದ್ರೆ 2025ರಲ್ಲಿ ಪ್ರಕಟವಾಗಿರುವಂತ IIT ಬಾಂಬೆಯ ನೇತೃತ್ವ ಆ, ಒಂದು ಏನಂತ ಹೇಳ್ತೀರಾ ನೀವು ಪಬ್ಲಿಷ್ ಮಾಡಿರುವಂತಹ ಒಂದು ಪೇಪರ್ ನಲ್ಲಿ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ 2015ರಿಂದ 2019 ನಡುವೆ ಭಾರತವು ದೊಡ್ಡ ಮಟ್ಟದ ಅರಣ್ಯ ನಾಶವನ್ನ ಏನಾಗಿದೆ ಅನುಭವಿಸ್ತಾ ಇದೆ ಎಂದು ಅವ್ರು ಏನ್ ಮಾಡಿದ್ದಾರೆ ಬಹಿರಂಗ ಪಡಿಸಿದ್ದಾರೆ. ಅಂತಂದ್ರೆ ಇವಾಗ ರೀಸೆಂಟ್ ಆಗಿ 2025ರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಒಂದು ಆ ಅಧ್ಯಾಯವನ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಆ ಅಧ್ಯಯನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 2015ರಿಂದ 2019 ಒಳಗಡೆ ನಮ್ಮ ಭಾರತದಲ್ಲಿ ತುಂಬಾ ಅರಣ್ಯದ ಏನಾಗಿದೆ ನಾಶವಾಗಿದೆ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ನೋಡಿ, ಫಾರ್ ಎವ್ರಿ 1 square kilometer ಆಫ್ ಫಾರೆಸ್ಟ್ ಗೇನ್ ದ ಕಂಟ್ರಿ ಹ್ಯಾಸ್ ಲಾಸ್ಟ್ 18 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ನಮಗೆ 1 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಗ ಬೇಕಂತಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ 18 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯವನ್ನ ನಾವು ಏನ್ ಮಾಡಿದೀವಿ, ಅದನ್ನ ನಾವು ನಾಶ ಪಡಿಸಿದ್ದೇವೆ ನೋಡಿ. 1 ಕಿಲೋಮೀಟರ್ ಅಥವಾ 1 ಚೀಕು ಕಿಲೋಮೀಟರ್ ಅಂತಂದ್ರೆ ಸ್ಕ್ವೇರ್ ಕಿಲೋಮೀಟರ್ ಅರಣ್ಯವನ್ನ ಹೆಚ್ಚಾಗಿದ್ದಾಗ ಸುಮಾರು 18 ಅರಣ್ಯ ನಾಶವನ್ನ ನಾವು ಏನ್ ಮಾಡಿದ್ದೇವೆ ಅಂತಂದ್ರೆ ಫಾರ್ ಎವ್ರಿ 1 ಕಿಲೋಮೀಟರ್ ಫಾರೆಸ್ಟ್ ಗೇನ್ ಅಂತಂದ್ರೆ ಇಷ್ಟು ಫಾರೆಸ್ಟ್ ಅಂದ್ರೆ ಇಷ್ಟು ಅರಣ್ಯ ಮಾಡಬೇಕು ಅಂತಂದ್ರೆ ನಾವು ಇಷ್ಟು ಏನ್ ಮಾಡಿದ್ದೇವೆ ಅಂತಂದ್ರೆ ಇಕೋಲಾಜಿಕಲ್ ಡಿಟೋರೇಷನ್ ಮಾಡಿದ್ದೇವೆ. ಅಲ್ಲಿಂದ ಏನ್ ಮಾಡಿದ್ದೇವೆ ಅಂತಂದ್ರೆ ಅರಣ್ಯ ನಾಶವಾಗುವಂತೆ ನಾಶವಾಗಿದೆ. ಅದು ಏನಾಗಿದೆ ಅಂತಂದ್ರೆ ಒಂದು ಗಂಭೀರ ಪರಿಸರ ಹಾನಿಗೆ ಸೂಚಿಸ್ತಾ ಇದೆ. Okay, the study also warned that most of the gains were fragmented elites with the low ecological value, while the losses occurred in vital core and corridor areas. ಅಂತಂದ್ರೆ ಇದು ಎಲ್ಲ ಆಗ್ತಾ ಇದೆ ಅಂದ್ರೆ ಪ್ರಮುಖ ಪ್ರದೇಶಗಳಲ್ಲಿ ಇದು ಕಂಡು ಬರ್ತಾ ಇದೆ. ಅಂತಂದ್ರೆ ಎಲ್ಲಿ ನಿಮ್ಮ ಕೋರ್ ಮತ್ತೆ ವಾಣಿಜ್ಯ ಕಾರಿಡಾರ್ಗಳೇನಿದೆ, ಎಕನಾಮಿಕ್ ಕಾರಿಡಾರ್ಗಳೇನಿದೆ, ಆ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ, ಈ ಒಂದು ಸಿಚುವೇಶನ್ ಬಂದಿದೆ ಅಂತ ನಾವಿಲ್ಲಿ ಹೇಳ್ಬಹುದು. ಓಕೆ, ನೋಡಿ ಉದ್ದೇಶ ಏನಂತಂದ್ರೆ ಇಟ್ ಹೈಲೈಟ್ಸ್ ದ ಮೇಜರ್ ಫೈಂಡಿಂಗ್ಸ್. ಅಂತಂದ್ರೆ ಏನಾಗಿದೆ ಅಂತಂದ್ರೆ 2015ರಿಂದ 2019ರಲ್ಲಿ ಅಭಿವೃದ್ಧಿಯಲ್ಲಿ ಭಾರತದ ಅರಣ್ಯದ ನಾಶದ ಬಗ್ಗೆ IIT ದವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಅಧ್ಯಾಯವನ್ನ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ನೋಡಿ ಏನಾಗಿದೆ ಅಂತಂದ್ರೆ ಶುದ್ಧ ನಷ್ಟ ಅಂದ್ರೆ ನೆಟ್ ಲಾಸ್ ಅಂತಂದ್ರೆ ವಿಭಾಜನೆ, ಫ್ರಾಗ್ಮೆಂಟೇಶನ್, ಪರಿಸರ ಮಾಲಿನ್ಯ, ಎಕನಾಲಜಿಕಲ್ ಇಂಪಾರ್ಟೆಂಟ್ ಅಥವಾ ಮಾಲಿನ್ಯದ ಪರಿಣಾಮ, ಮತ್ತು ರಾಜ್ಯವಾರ ಅಂದ್ರೆ ಸ್ಟೇಟ್ ವೈಸ್ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಟ್ರೆಂಡ್ಸ್ ಹೇಗಿದೆ, ಪ್ರತಿಯೊಂದು ರಾಜ್ಯದಲ್ಲಿ ಹೇಗೆ ಇದು ನಡೀತಾ ಇದೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದಾರೆ ಇವರು ಹೇಳಿದ್ದಾರೆ. ಓಕೆ, ಅದಷ್ಟೇ ಅಲ್ಲದೆ ನೋಡಿ ಮ್ಯಾಸಿವ್ ನೆಟ್ ಫಾರೆಸ್ಟ್ ಲಾಸ್ ಅಂತ ಇದು ದೊಡ್ಡ ಮಟ್ಟದಲ್ಲಿ ಶುದ್ಧ ಅರಣ್ಯದ ನಷ್ಟ ಆಗಿದೆ. ಇಂಡಿಯಾ ಲಾಸ್ಟ್ 18 ಕಿಲೋಮೀಟರ್ ಫಾರೆಸ್ಟ್ for every 1 kilometer gain, showing severe ecological imbalance. ಅಂತಂದ್ರೆ ನಾವು 1 ಕಿಲೋಮೀಟರ್ ಅರಣ್ಯವನ್ನ ಹೆಚ್ಚು ಬಳಕೆ ಮಾಡೋಕೆ ಅಥವಾ ಹೆಚ್ಚುಗೊಳಿಸೋಕೆ ನಾವೇನ್ ಮಾಡ್ತಾ ಇದೀವಿ, ಭಾರತದ 18 ಕಿಲೋಮೀಟರ್ ಅರಣ್ಯವನ್ನ ನಾವು ನಾಶ ಮಾಡ್ತಾ ಇದೀವಿ. ಅಂತಂದ್ರೆ ಎಷ್ಟು ಇಂಬ್ಯಾಲೆನ್ಸ್ ಇದೆ ಅಂತ ನೋಡಿ. ಗಂಭೀರ ಪರಿಸರ ಅಸಮಾನತೆ ಅಂತ ಹೇಳ್ತಾ ಇದೀವಿ, ಇಲ್ಲಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅಸಮಾನತೆಯನ್ನ ನಾವಿಲ್ಲಿ ನೋಡಬಹುದು ಅಥವಾ ಇದು ತೋರಿಸ್ಕೊಡ್ತಾ ಇದೆ. ಓಕೆ, ಹಾಟ್ಸ್ಪಾಟ್ ಸ್ಟೇಟ್ಸ್ ಆಫ್ ಫಾರೆಸ್ಟ್ ಲಾಟ್ಸ್, ಅರಣ್ಯದ ನಾಶದ ಪ್ರಮುಖ ರಾಜ್ಯಗಳು ನೋಡಿ, ತಮಿಳುನಾಡು ಅಂಡ್ ವೆಸ್ಟ್ ಬೆಂಗಾಲ್ ಕಾಂಟ್ರಿಬ್ಯೂಟ್ ನಿಯರ್ಲಿ ಹಾಫ್ ಆಫ್ ದ ಟೋಟಲ್ ಫಾರೆಸ್ಟ್ ಲಾಸ್. ಅಂತಂದ್ರೆ ನಿಮ್ಮ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳ ಏನಿದೆ ಅದರಲ್ಲಿ ಭಾರತದ ಒಟ್ಟು ಅರಣ್ಯದ ನಷ್ಟ ಏನಾಗ್ತಾ ಇದೆ ಅಂದ್ರೆ ನೋಡ್ತಾ ಇದ್ದೀರಾ ನೀವು. ಫ್ರಾಗ್ಮೆಂಟೆಡ್ ಗೇನ್ಸ್, ನೋ ಎಕೋಲಾಜಿಕಲ್ ಗೇನ್ಸ್ ಅಂತಂದ್ರೆ ಏನಾಗ್ತಾ ಇದೆ ಅಂದ್ರೆ ವಿಭಾಜತೆ ಹೆಚ್ಚಳಿಕೆ ಮತ್ತೆ ನಿಜವಾದ ಪರಿಸರ ಲಾಭವೇನೂ ಇಲ್ಲ. ನ್ಯೂ ಫಾರೆಸ್ಟ್ ಏರಿಯಾಸ್ ವರ್ ಆಲ್ಮೋಸ್ಟ್ ಸ್ಮಾಲ್ ಐಸೋಲೇಟೆಡ್ ಪ್ಯಾಚ್ ಲ್ಯಾಕಿಂಗ್ ಇಕೋಲಾಜಿಕಲ್ ಕನೆಕ್ಟಿವಿಟಿ. ಅಂತಂದ್ರೆ ನಾವು ಹೊಸ ಅರಣ್ಯವನ್ನ ಏನ್ ಮಾಡ್ತಾ ಇದೀವಿ, ಅದನ್ನ ವಿಭಾಜನೆಗಳಿಂದ ಮಾಡ್ತಾ ಇದೀವಿ. ಇಲ್ಲೊಂದು ಚಿಕ್ಕ ಅರಣ್ಯ, ಇಲ್ಲೊಂದು ಚಿಕ್ಕ ಅರಣ್ಯ, ದೊಡ್ಡ ಅರಣ್ಯವನ್ನ ನಾವು ಮಾಡ್ತಾನೆ ಇಲ್ಲ. ನಾವೇನ್ ಹೇಳ್ತಾ ಇದೀವಿ, ಇಲ್ಲಿ ನಾವು ಅರಣ್ಯವನ್ನ ಮಾಡ್ತಾ ಇದೀವಿ ಅಂತ ನಮ್ಗೆ ನಿಜವಾಗಿರುವಂತ ಅರಣ್ಯವನ್ನ ನಾವು ಕಡಿದು ಹಾಕ್ತಾ ಇದೀವಿ. ಈ ತರ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ನೋಡಿ ಏನಾಗ್ತದೆ, ನೀವು ಹೊಸ ಅರಣ್ಯದ ಪ್ರದೇಶಗಳೇನಿದೆ ಹೆಚ್ಚಾಗಿ ಅವು ಸಣ್ಣ ಮಟ್ಟದಲ್ಲಿದೆ ಅಥವಾ ಅವು ವಿಭಾಜನೆಗೊಂಡಿದೆ. ಅದು ಒಂದು ಒಟ್ಟಾಗಿರುವಂತ ಒಂದು ಸಂಪೂರ್ಣ ಇದಂತ ಏನಂತ ಹೇಳ್ತಾ ಇದೀವಿ ನಾವು, ಅರಣ್ಯ ಅಂತ ಹೇಳ್ತಾನೆ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಏನಾಗ್ತಾ ಇದೆ ನೋಡಿ, ವಿಭಾಜತೆ ಹೆಚ್ಚಳಿಕೆ ಆಗ್ತಾ ಇದೆ. ಆಮೇಲೆ ನಿಜವಾದ ಪರಿಸರ ಲಭ್ಯ ಆಗ್ತಾ ಇಲ್ಲ ಅವರಿಗೆ. ಯಾವುದೇ ನೀವು ಪ್ರಾಣಿ ಆಯ್ತು ಏನೇ ಆಯ್ತು, ಚಿಕ್ಕ ಅರಣ್ಯ ಇದ್ರೆ ಅಲ್ಲಿ ನಿಮ್ಗೆ ಪ್ರಾಣಿಗಳು ಕಾಣಿಸ್ಕೊಳ್ಳೋದಿಲ್ಲ. ಅರಣ್ಯ ದಟ್ಟವಾಗಿದ್ದು ದೊಡ್ಡದಾಗಿದ್ರೆ ಮಾತ್ರ ನಿಮಗೆ ಅಲ್ಲಿ ಪ್ರಾಣಿಗಳು ಪಕ್ಷಿಗಳು ಸಿಗುತ್ತೆ. ಸೊ ಈ ತರ ಆಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದು ಅಸಮಾನತೆ ಏನಾಗಿದೆ ಕ್ರಿಯೇಟ್ ಆಗಿದೆ ಅಥವಾ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಓಕೆ, ಲಾಸ್ ಇನ್ ದ ಕೋರ್ ಅಂಡ್ ಕಾರಿಡಾರ್ ಏರಿಯಾಸ್ ನಾನು ಇನ್ನು ಆಲ್ರೆಡಿ ಹೇಳಿದ್ದೀನಿ. ಇದು ವಾಣಿಜ್ಯ ಮಟ್ಟದಲ್ಲಿ ಏನಿದೆ ಅಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದ್ರೆ ಇದು ಕಡಿಮೆ ಆಗ್ತಾ ಇದೆ. ನೋಡಿ, ಕೋರ್ ಮತ್ತೆ ಕಾರಿಡಾರ್ ಪ್ರದೇಶಗಳಲ್ಲಿ ನಷ್ಟ. ಮೇಜರ್ ಲಾಸಸ್ ಆಕರ್ಡ್ ಇನ್ ಕ್ರೂಷಿಯಲ್ ವೈಲ್ಡ್ ಲೈಫ್ ಕಾರಿಡಾರ್ಸ್ ಅಂತಂದ್ರೆ ನಮ್ಮ ವಾಣಿಜ್ಯೀವಿ ಮಾರ್ಗಗಳೇನಿದೆ ಅಲ್ಲಿ ಕೂಡ ಏನಾಗ್ತಾ ಇದೆ, ಇದು ತುಂಬಾ
ಮಟ್ಟದಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಡೇಟಾ ಇನ್ಸೈಟ್ಸ್ ಅಂಡ್ ರಿಲಯಬಿಲಿಟಿ ಅಂತಂದ್ರೆ ಡೇಟಾ ನಿಯಂತ್ರಣೆ ಕೂಡ ನೋಡಿ. ದ ಸ್ಟಡಿ ಯೂಸ್ಡ್ ಕಾರ್ಪಸ್ನಿಕಸ್ ಗ್ಲೋಬಲ್ ಲ್ಯಾಂಡ್ ಸರ್ವಿಸ್ ಡೇಟಾ ನೋನ್ ಫಾರ್ ಹೈ ಅಕ್ಯುರಸಿ ಅಂಡ್ ಕನೆಕ್ಟಿವಿಟಿ ಮ್ಯಾಪಿಂಗ್ ಅಂತಂದ್ರೆ ಅವ್ರು ಯೂಸ್ ಮಾಡಿರೋದು ಕಾರ್ಪಸ್ ನೋಡಿ ಲ್ಯಾಂಡ್ ಗ್ಲೋಬಲ್ ಅನ್ನೋ ಒಂದು ಡೇಟಾವನ್ನ ನಾವು ಬಳಸಿದ್ದೇವೆ. ಇವರು ಕೊಟ್ಟಿರುವಂತ ಡೇಟಾ ಏನಿದೆ ಅದು ಕರೆಕ್ಟ್ ಆಗಿರುವಂತ ಡೇಟಾ, ತುಂಬಾ ಹೈ ಅಕ್ಯುರಸಿ ಅಂಡ್ ಕನೆಕ್ಟಿವಿಟಿ ಅಂತಂದ್ರೆ ಅತಿ ಹೆಚ್ಚು ಕರೆಕ್ಟ್ ಆಗಿರುವಂತ ಡೇಟಾವನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಓಕೆ, ಇದರ ಒಂದು ಮಹತ್ವವನ್ನ ನೋಡಿ. ದ ಸ್ಟಡಿ ವಾನ್ಸ್ ಅಂತಂದ್ರೆ ಈ ಒಂದು ಸ್ಟಡಿಯಿಂದ ನಮಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಇಂಡಿಯಾಸ್ ಫಾರೆಸ್ಟ್ ಕವರ್ ಇನ್ಕ್ರೀಸ್ ಆನ್ ಪೇಪರ್ ಡಸ್ ನಾಟ್ ರಿಫ್ಲೆಕ್ಟ್ ಟ್ರೂಲಿ ಆನ್ ಎಕಾಲಜಿಕಲ್ ಹೆಲ್ತ್ ಅಂತಂದ್ರೆ ಏನ್ ಗೊತ್ತಾಗುತ್ತೆಪ್ಪ ಅಂದ್ರೆ ಈ ಅಧ್ಯಯನದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಅರಣ್ಯ ವೃದ್ಧಿ ನಿಜವಾಗಿ ಪರಿಸರ ಆರೋಗ್ಯವನ್ನ ನಾವ್ ಏನ್ ಮಾಡ್ತಾ ಇದೀವಿ ತೋರಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಪೇಪರ್ ಮೇಲೆ ಅಥವಾ ಒಂದು ಅಧ್ಯಯನದ ಮೇಲೆ ಎಷ್ಟು ಬರ್ದಿದೆಯೋ ಅಷ್ಟು ಅರಣ್ಯದ ಹೆಚ್ಚುವಳಿಕೆ ಆಗ್ತಾ ಇಲ್ಲ. ಫ್ರಾಗ್ಮೆಂಟೇಶನ್ ರೆಡ್ಯೂಸಸ್ ಬಯೋಡೈವರ್ಸಿಟಿ, ವೀಕನ್ಸ್ ವೈಲ್ಡ್ ಲೈಫ್ ಮೂವ್ಮೆಂಟ್ ಅಂಡ್ ಅಂಡರ್ಮೈನ್ಸ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಕೆಪಾಸಿಟಿ ಆಲ್ಸೋ ಅಂತಂದ್ರೆ ನಾವು ಈ ವಿಭಾಜತೆಯನ್ನ ಮಾಡೋದ್ರಿಂದ ಜೈವಿಕ ಉದ್ಯಾನವನ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂತಂದ್ರೆ ಬಯೋಡೈವರ್ಸಿಟಿ ಏನಾಗ್ತಾ ಇದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ವಾಣಿಜ್ಯ ಸಂರಕ್ಷಣೆ ಕೂಡ ಏನಾಗ್ತಾ ಇದೆ ದುರ್ಬಲಗೊಳಿಸ್ತಾ ಇದೀವಿ ನಾವು ಈ ತರ ಮಾಡೋದ್ರಿಂದ. ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಏನ್ ಹೇಳ್ತೀವಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನ ನಾವು ಒಳಗೆ ಹೀರ್ಕೊಳ್ಳೋ ಅಂತ ಒಂದು ಸಾಮರ್ಥ್ಯ ಏನಿದೆ ಅದು ಕೂಡ ಏನಾಗ್ತದೆ ಕುಸಿತಾ ಇದೆ. ಇವೆಲ್ಲವೂ ನಮಗೆ ಗೊತ್ತಾಗೋದು ಈ ಒಂದು ರಿಪೋರ್ಟ್ ನಿಂದ. ಸೊ ಅದಕ್ಕೆ ಏನಾಗುತ್ತೆ ಅಂತ ನೋಡಿ, ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಏನು ಇಂಬ್ಯಾಲೆನ್ಸ್ ಆಗ್ತಾ ಇದೆ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ ಮುಂದೆ. ಅದಕ್ಕೆ ಈ ರಿಪೋರ್ಟ್ ನಮ್ಗೆ ಇಲ್ಲಿ ಮಹತ್ವವಾಗಿರುವಂತ ಒಂದು ರಿಪೋರ್ಟ್ ಅಂತ ನಾನು ಇಲ್ಲಿ ಹೇಳ್ತೀನಿ. ಇವತ್ತಿನ ಟಾಪಿಕ್ ನಾನು ಇಲ್ಲಿಗೆ ನಿಂದಿಸ್ತಾ ಇದ್ದೀನಿ. ಮತ್ತೆ ನಾಳೆ ನಿಮಗೆ 2 ಟಾಪಿಕ್ಗಳನ್ನ ತಗೊಂಡ್ ಬರ್ತೀನಿ. ಈ ಒಂದು ಟಾಪಿಕ್ ನ ನೋಡಿ, ಯಾಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಥವಾ ಮಹತ್ವವಾದಂತಹ ಇದು ಟಾಪಿಕ್ ಆಗುತ್ತೆ. ನಿಮಗೆ ಏನಾದ್ರೂ ಕರೆಂಟ್ ಅಫೇರ್ಸ್ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಾಮೆಂಟ್ಸ್ ನ ಹಾಕ್ತಾ ಹೋಗಿ. ನಾನು ಅದೇ ರೀತಿಯಿಂದ ಬದಲಾವಣೆಯನ್ನ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.